Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸೊ ಆ ಕೆಲಸನ ಅವ್ರು ಮಾಡ್ತಾರೆ. ಇನ್ನೊಂದು ಪ್ರೀಮಿಯಂ ಎಫ್ಆರ್, ಅದನ್ನು ಕೂಡ ಆನ್ ದಿ ಗೈಡೆನ್ಸ್ ವ್ಯಾಲ್ಯೂ ಹಿಂದೆ ಏನು ಬಿಜೆಪಿ ಗೌರ್ಮೆಂಟ್ ಮಾಡಿತ್ತು ಅದೇ ನಮ್ಮ ಮಾಡಿದ್ದ ಇವರು ಗವರ್ನರ್ ಹೋಲ್ಡ್ ಮಾಡಿದ್ರು. ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೇ ಮಾಡಿತ್ತು, ಅದನ್ನೇ ಯಾಕೆ ಹೋಲ್ಡ್ ಮಾಡಬೇಕು ಅಂತೇಳಿ ನಾನು ಅದನ್ನೇ ತೆಗೆದುಕೊಂಡು ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ ಪ್ರಾರಂಭ ಆಗಿದೆ. ಕೋರ್ಟ್ಗೂ ಕೆಲವು ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು, ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಬಟ್ ಕೆಲವರೆಲ್ಲ ತಗೊಳ್ತಾ ಇದ್ದಾರೆ. ಅದು 1,000 ಕೋಟಿ ರೂಪಾಯಿ ಈ ವರ್ಷ ನಮಗೆ ಬರ್ತದೆ ಅನ್ನೋದು ನಮಗೆ ಭರವಸೆ ಇದೆ. ಈಗಾಗಲೇ ಸುಮಾರು ಬಹಳ ಜನ ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಅದು ಒಂದಿದೆ. ಇನ್ನೊಂದು ತಮಗೀಗಾಗಲೇ ಗೊತ್ತಿದೆ, ಬಿ ಸ್ಮೈಲ್ ಅಂತ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕಂಪ್ನಿನ ಹೋದ ವರ್ಷ ಪ್ರಾರಂಭ ಮಾಡಿ ಅದನ್ನ ದೊಡ್ಡ ದೊಡ್ಡ ರಸ್ತೆಗಳನ್ನ, ಟನಲ್ಲು, ಎಲಿವೇಟೆಡ್ ಕಾರಿಡಾರು, ಬಫರ್ ರೋಡು, ಡಬಲ್ ಡೆಕ್ಕರು ಇವೆಲ್ಲ ಕೂಡ ಮಾಡಬೇಕು. ಎಲ್ಲ ಟೆಂಡರ್ ಕೂಡ ಮಾಡಿದ್ದೀವಿ, ಪ್ರೋಸೆಸ್ ನಡೀತಾ ಇದೆ. ಬೆಂಗಳೂರಿಗೆ ಹೊಸ ರೂಪನೇ ಬರ್ತಾ ಇದೆ. ಒಟ್ಟು 1,47,000 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟು ಈ ಒಂದು ಬಿ ಸ್ಮೈಲಲ್ಲೇ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಅದು ಕೂಡ ಟೆಂಡರ್ಗಳೆಲ್ಲ ಕರೆದಿದ್ದೇವೆ, ಪ್ರೋಸೆಸ್ ಆಗ್ತಾ ಇದೆ. ಆಮೇಲೆ ಬಿಡಿ ಅವ್ರಿಗೂ ಕೂಡ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಅದು ಕೂಡ ಕಟ್ ಅಂಡ್ ಕವರ್ ಟನಲ್ 1.5 ಕಿಲೋಮೀಟರ್ ಅಷ್ಟು ತಗೊಂಡು ಮೇಕ್ರಿ ಸರ್ಕಲ್ ವರೆಗೂ ಇನ್ನೊಂದು ಸನ್ ಫ್ಲೈಓವರ್ ಮಾಡಿ ಅಲ್ಲಿ ಟ್ರಾಫಿಕ್ ಈಸ್ಔಟ್ ಮಾಡಲಿಕ್ಕೆ. ಈಗಾಗಲೇ ಟ್ರಾಫಿಕ್ ಸ್ವಲ್ಪ ಈಸ್ಔಟ್ ಆಗಿರೋದು ತಮ್ಮ ಗಮನಕ್ಕೆಲ್ಲ ಬರ್ತಾ ಇದೆ. ಇನ್ನ ಜಲ್ದಿ ಈಸ್ಔಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಜಲ್ದಿ ಒಂದು ಶಾರ್ಟ್ ಟನಲ್ ಕೂಡ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ಗಳು ಕೂಡ ಕರೆದಿದ್ವಿ. ಅದು ದಟ್ ಈಸ್ ಆಲ್ಸೋ ಆನ್ ದಿ ಪ್ರೋಸೆಸ್. ಸೊ ಬ್ರ್ಯಾಂಡ್ ಬೆಂಗಳೂರು ನಿದ್ದೆ ಹೋಯ್ತು ಅಂತ ಮಾತಾಡ್ತಿದ್ರು. ಪಟ್ಟಿ ಕೊಡ್ತೀನಿ, ಒಂದು ಪುಸ್ತಕನೇ ಮಾಡಿ ಏನ್ ಬ್ರ್ಯಾಂಡ್ ಬೆಂಗಳೂರಲ್ಲಿ ಯಾವ ರೀತಿ ಲೈಟಿಂಗ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಲೈಟಿಂಗ್ ಯಾವ ರೀತಿ ಹೊಸದಾಗೆ ಆಗ್ತಾ ಇದೆ, LED ಲೈಟ್ಸ್ ಎಲ್ಲಿ ಬರ್ತಾ ಇದೆ, ಬ್ಯೂಟಿಫಿಕೇಶನ್ಸ್ ಏನೇನು ಬರ್ತಾ ಇದೆ. ನೀವು ಬಹುಶಃ ವೆಸ್ಟ್ ಎಂಡ್ ಮುಂದಕ್ಕೆ ಹೋಗಿ ಅಲ್ಲಿ ಮುಂದಕ್ಕೆ ಹೋಗಿ ಶಿವಾನಂದ್ ಸರ್ಕಲ್ ಕೆಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಲ್ಲಿ ಅಂತೇಳಿ. ಇಂಥದ್ದು ಅನೇಕ ಹೊಸದಾಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ವೈಟ್ ಟಾಪಿಗೂ ಕೂಡ ನಾನೇ ಕ್ವಾಲಿಟೀಸ್ ಒಂದು 10 ಕಡೆ ಹೋಗಿ ಚೆಕ್ ಮಾಡಿದ್ದೀನಿ, ಯಾವ ರೀತಿ ಒಂದು ವೈಟ್ ಟಾಪಿಕ್ ಮಾಡಬೇಕು ಅಂತ. ಡ್ಯೂರಬಿಲಿಟಿ ಎಲ್ಲ ಕೂಡ ಸುಮಾರು 1,600 ಕಿಲೋಮೀಟರ್ ಅಪ್ಗ್ರೇಡ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೇವೆ. 150 ಕಿಲೋಮೀಟರ್ಗೆ 1,700 ಕೋಟಿ ರೂಪಾಯಿನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿ ಕಂಪ್ಲೀಟ್ ಸ್ಟೇಜ್ ಆಗಿದೆ. ಸೆಕೆಂಡ್ 7,500 ಕೋಟಿ ರೂಪಾಯಿದು ಈಗ ಸದ್ಯದಲ್ಲೇ ಕಮೆಂಟ್ ಶುರು ಆಗ್ತದೆ. ಸೊ ಬ್ಲ್ಯಾಕ್ ಟಾಪಿಂಗು ಕೂಡ ಒಂದು 690 ಕೋಟಿ ರೂಪಾಯಿಂದ ವೆಚ್ಚ ಮಾಡಿದ್ವಿ. ಏನು ನಿಮ್ಮ ಬೇರೆ ಬೇರೆ ಸಣ್ಣ ಸಣ್ಣ ಸಮಸ್ಯೆ ಇತ್ತು ಅದೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ನಾವು ಮಾಡರ್ನ್ LED ಲೈಟ್ ಅನ್ನ ಹಾಕ್ಲಿಕ್ಕೆ ಇಡೀ ಬೆಂಗಳೂರು ಸುತ್ತಲೂ 4 ಪ್ಯಾಕೇಜ್ ಮಾಡಿ ಇದನ್ನ ಟೆಂಡರ್ ಕರೆದು ಕೊಟ್ಟಿದ್ದೀನಿ. ಅದು ಕೂಡ ನಮ್ಮ ವಿದ್ಯುತ್ ಶಕ್ತಿ ಉಳಿಸಲಿಕ್ಕೆ ಆಲ್ಮೋಸ್ಟ್ ಒಳ್ಳೆ ಇದನ್ನ ಟೆಂಡರ್ ಕೂಡ ಆಗಿದೆ. ಅದು ಮುಂದಿನ ದಿನದಲ್ಲಿ ಬೆಂಗಳೂರು ನಗರಕ್ಕೆ ಆ ಬೆಲೆ ಕೂಡ ಕಡಿಮೆ ಆಗ್ತಿದೆ. ಹೊಸ ಬಲ್ಬ್ಗಳು, ಲೈಟಿಂಗ್ ಕೂಡ ಬರೋಂತ ವ್ಯವಸ್ಥೆ ಆಗ್ತಾ ಇದೆ. ಇದಲ್ಲದೆ ಐ ಥಿಂಕ್ BWSSB ಇದು ಬಹಳ ದಿನ ನಿಂತೋಗಿತ್ತು, ಕಾವೇರಿ ವಾಟರ್ದು. ಸದ್ಯ ಅದನ್ನೆಲ್ಲ ಮಾಡಿ ಅದೊಂದು ಮೇಜರ್ ಮೈಲ್ ಸ್ಟೋನು. ವಾಟರ್ನ ಸಭ್ಯರ ಏರಿಯಾಗೆ 110 ಹಳ್ಳಿಗೆ ಎಲ್ಲರೂ ಕೂಡ 2007ರಿಂದ ಮಾಡಕ್ಕಾಗಿರ್ಲಿಲ್ಲ. ಅದನ್ನೆಲ್ಲ ಪ್ಯಾಕೇಜಸ್ ಎಲ್ಲ ನಿಲ್ಲಿಸಿ ಮಧ್ಯ ಪ್ರಾಬ್ಲಮ್ಸ್, ಫಾರೆಸ್ಟ್ ಅವ್ರದ್ದು ಗಲಾಟೆ ಅವೆಲ್ಲ ಕೂಡ ಸೆಟ್ರೇಟ್ ಮಾಡಿ ಈಗಾಗಲೇ ಎಲ್ಲರಿಗೂ ಮಾಡಿದ್ದೇವೆ. 775 MLD ನೀರು ಕೂಡ ಕೊಟ್ಟಿದ್ದೀನಿ. ನಾನು ಬಂದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆಗಿದ್ದೀನಿ. ಸೊ ಇದನ್ನ ಅಡಿಷನಲ್ MLD ನೀರ್ನ ಇದ್ದಿದ್ದ ನೀರನ್ನ ಬೆಂಗಳೂರಿಗೆ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಇನ್ನ ಮಿಕ್ಕಿದ ಒಟ್ಟು 7,000 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಆಯಿತು. ಸೊ ಇನ್ನು ಮುಂದಕ್ಕೂ ಕೂಡ 6 ಸ್ಟೇಜ್ ಕೂಡ ಈಗಾಗಲೇ ನನ್ನ ಪ್ಲಾನಿಂಗ್ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಸೊ ಯಾರ್ಯಾರಿಗೆ ನೀರು ಬೇಕು, ಕಾವೇರಿ ಡ್ರಿಂಕಿಂಗ್ ವಾಟರ್ ಕೂಡ ಟ್ಯಾಂಕರ್ಸ್ ಇಂದ ಕೂಡ ಕೊಡ್ಲಿಕ್ಕೆ ಅದು ಕೂಡ GPS ಅಲ್ಲಿ ಮಾಡಿ ಟ್ಯಾಂಕರ್ ಟ್ರಾನ್ಸ್ಫರ್ಸಿ ಇರಲಿ ಅಂತ ಅಂದ್ಬಿಟ್ಟು ಅದು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರಳ ಕಾವೇರಿ ಅಂತೇಳಿ ಅಫೋರ್ಡಬಲ್ ಡ್ರಿಂಕಿಂಗ್ ವಾಟರ್ ಕನೆಕ್ಷನ್ ಕೂಡ ಕೊಟ್ಟು ಅವ್ರಿಗೂ ಕೂಡ ಟೈಮ್ ಕೊಟ್ಬಿಟ್ಟು ನಿಮಗೂ ಕೂಡ 12 ತಿಂಗಳು ನೀವೆಲ್ಲ ಕನೆಕ್ಷನ್ ತಗೋಬೇಕು ಅಂತೇಳಿ 600ರಿಂದ 1,000 ಅಡಿವರೆಗೂ ಜಾಗ ಇರೋರಿಗೆ 12 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀನಿ.
ಬೇರೆಯವ್ರಿಗೆ 20% ಚಾರ್ಜ್ ಮಾಡಿ ಅವರು ಕೂಡ 12 ಇನ್ಸ್ಟಾಲ್ಮೆಂಟು ಕೊಟ್ಟಿದ್ದೀನಿ. ಸೊ ಅಬೌವ್ 600 ಸ್ಕ್ವೇರ್ ಫೀಟ್ಗೆ. ಯಾಕೆಂದ್ರೆ ಅಫಿಷಿಯಲ್ ಕನೆಕ್ಷನ್ ತಗೊಳ್ಳಿ, ಇಲ್ಲಿಗಲ್ ಕನೆಕ್ಷನ್ ತಗೊಳ್ಳೋದ್ ಬದಲು ಏನ್ ರಾಮ್ ಪ್ರಸಾದ್ ಕರೆಕ್ಟಾ? ನಿಮ್ ಮುಂದೆನೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಕೂಡ ನಾವು ಮಾಡಿದೀವಿ. ಜನರು ಕೂಡ ಕನೆಕ್ಷನ್ ಆಗಲಿ, ಇಲ್ಲಿಗಲ್ ಕನೆಕ್ಷನ್ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಸಿಂಪ್ಲಿಫೈಡ್ ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ನಾವು ಮಾಡಿದೀವಿ. ಸೊ ಬಡವರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ, ಮನೆಯವ್ರಿಗೆ, ಅಪಾರ್ಟ್ಮೆಂಟ್ ಡೀಲರ್ಸ್ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಸೊ ಈ ವಿಚಾರನೆಲ್ಲ ಕೂಡ ಇವತ್ತು ನಿಮ್ಗೆ ತಿಳಿಸ್ಬೇಕು ಅಂತ. ಸೊ ಈಗ ಹೊಸದಾಗಿ ಟನಲ್ ಕೂಡ ಈಗೇನು ನಾವು ST ಮಾಲ್ ಇಂದ ಸಿಲ್ಕ್ ಬೋರ್ಡ್ ತೆಗೆದುಕೊಂಡಿದೀವಿ, ಇನ್ನೊಂದು KR ಪುರಂ ಮತ್ತು ಮೈಸೂರು ಅದನ್ನು ಕೂಡ 23 ಕಿಲೋಮೀಟರ್ದು ಈಗಾಗಲೇ DPR ಪ್ರೋಗ್ರೆಸ್ ಅಲ್ಲಿದೆ. ಆಮೇಲೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಏನಿದೆ 73 ಕಿಲೋಮೀಟರ್, ಅದನ್ನ 73 ಕಿಲೋಮೀಟರ್. ಬಹಳ ಜನ ಪಾಪ ಲ್ಯಾಂಡ್ ಲೂಸರ್ಸ್ಗೆ ಇದಕ್ಕಿನ್ನ ಬೆಸ್ಟ್ ಕಂಪನಿ ಇದು ಕಾಂಪೋಸಿಷನ್ ಇಡೀ ದೇಶದಲ್ಲಿ ಯಾರು ಕೊಟ್ಟಿಲ್ಲ. ಯಾಕೆಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಐತಿ. ಹಿಂದೆ ಮಾಡಿದ್ರೆ ಒಂದು 4-5 ಸಾವಿರ ಕೋಟಿ ಮುಗಿದೋಗ್ತಿತ್ತೇನೋ. ಈಗ ನಾನು ಈಗ ಕೊಟ್ಟಿರೋದು ನೋಡಿದ್ರೆ ಕೆಲವರೆಲ್ಲ ಬಹಳ ಜನ 35% ಲ್ಯಾಂಡ್ಗೆ ಬಹಳ ಜನ ಖುಷಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಕೆಲವರಿಗೆಲ್ಲ 10 ಕೋಟಿ, 12 ಕೋಟಿ, 13 ಕೋಟಿ ಎಲ್ಲ ಕೊಟ್ಟಿದ್ದೀನಿ ನಾನು. ಸೊ 3 ಕೋಟಿಯಿಂದ 13-14 ಕೋಟಿ ರೂಪಾಯಿವರೆಗೂ ಆ ಏರಿಯಾ ಮೇಲೆ ಕೊಟ್ಕೊಂಡು ಬರ್ತಾ ಇದ್ದೀವಿ. 129 ಕಿಲೋಮೀಟರ್ ಫಸ್ಟ್ ಸ್ಟೇಜು. ಸೆಕೆಂಡ್ ಸ್ಟೇಜು ಎಲೆಕ್ಟ್ರಾನಿಕ್ ಸಿಟಿಯಿಂದ ತಿರ್ಗಾ ಮೈಸೂರು ರೋಡ್ವರೆಗೂ ಮಾಡಕ್ಕೆ BD ಅವರು ಕೂಡ ಈಗಾಗಲೇ ಅವ್ರದ್ದು ಕೂಡ ಇನ್ನೊಂದು ಉಗಾದಿ ಹಬ್ಬಕ್ಕೆ ಅಷ್ಟೊತ್ತಿಗೆ ಅದನ್ನ ಕನೆಕ್ಟ್ ಮಾಡುವಂತ ವ್ಯವಸ್ಥೆ ಏನು ನಮ್ಮ ಕೆಂಪೇಗೌಡ ಲೇಔಟ್ ಏನಿದೆ, ನಾಡಪ್ರಭು ಕೆಂಪೇಗೌಡ ಲೇಔಟ್, ಅದು ಕೂಡ ಆಗ್ತಾ ಇದೆ. ಸೊ ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟ್, ಜಾಬ್ ಕ್ರಿಯೇಷನ್ ಕೂಡ ಎಲ್ಲ ಆಗ್ತಾ ಇದೆ. ಬೆಂಗಳೂರು ಇನ್ವೆಸ್ಟ್ಮೆಂಟ್ ಕೂಡ ಬಹಳ ಜನ ಇದರ ಬಗ್ಗೆ ಗಮನಿಸ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಡಬಲ್ ಡೆಕ್ಕರ್ ಕೂಡ ನಾನು ನಿಮ್ಗೆ ಏನ್ ಹೇಳಿದೆ 44 ಕಿಲೋಮೀಟರ್ ಸುಮಾರು 9,000 ಕೋಟಿ ರೂಪಾಯಿ. ಅದಕ್ಕೂ ಕೂಡ DPR ರೆಡಿ ಮಾಡಿ ಕೂಡಲೇ ಸದ್ಯದಲ್ಲೇ ಟೆಂಡರ್ನ ಕರೀತಾ ಇದ್ದೀನಿ. ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಅವತ್ತು ಯೆಲ್ಲೋ ಲೈನ್ ಇನಾಗ್ರೇಟ್ ಮಾಡಿದೆ, ತೋರಿಸಿದೆ. ಅವರು ಕೂಡ ನಾಗ್ಪುರದ್ದು ಅವರು ನೆನೆಸ್ಕೊಂಡ್ರು. ಸೊ ಇಲ್ಲೂ ಮಾಡ್ತಾ ಇದೀವಿ ಅಂತ ಸ್ಪಾಟ್ ತೋರಿಸಿದೆ, ಅವರು ಖುಷಿ ಪಟ್ರು. ಸೊ ಲ್ಯಾಂಡ್ ಅಕ್ವಿಷನ್ಸ್ ನ ಲಿಟಿಗೇಷನ್ ನಿಲ್ಲಿಸಲಿಕ್ಕೆ ವರ್ಟಿಕಲ್ ಸ್ಪೇಸ್ಗೆ ಹೋಗುವಂತ ವ್ಯವಸ್ಥೆನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಇನ್ನೊಂದು ಮೇಜರ್ ಡಿಸಿಷನ್ ಈ ಬಫರ್ ಝೋನ್ ಸ್ಟಾಮ್ ವಾಟರ್ ಡ್ರೈನ್ ಪಕ್ಕ ಬಹುಶಃ ಈಗಾಗಲೇ ಮಿಲಿಟರಿ ಒಳಗಡೆ 3 ಕಡೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಸುಮಾರು 320 ಕಿಲೋಮೀಟರ್ ಅಷ್ಟು ಐಡೆಂಟಿಫೈ ಮಾಡಿದ್ದೀವಿ. ಯಾಕೆಂದ್ರೆ ಎನ್ಕ್ರೋಚ್ಮೆಂಟು ನಿಂತಂಗಾಯ್ತು, ಆ ರೋಡ್ಗಳನ್ನು ಕ್ಲೀನ್ ಆಗಿ ಇಡಂಗಾಯ್ತು, ಹೊಸ ರೋಡ್ಗಳನ್ನು ಕ್ರಿಯೇಟ್ ಮಾಡ್ದಂಗಾಯ್ತು. ಇದು ಒಂದು ಮೇಜರ್ ಡಿಸಿಷನ್ ನಾವು ತೆಗೆದುಕೊಂಡಿದ್ದೀವಿ ಕಾನೂನು ಚೌಕಟ್ಟಿನಲ್ಲೇ. ಸೊ ಪಾಪ ಮಿಲಿಟರಿ ಅವರು ಕೂಡ ನಮಗೊಂದಷ್ಟು ಜಾಗ ಕೊಟ್ಟಿದ್ದಾರೆ, ಅವ್ರಿಗೆ ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಕಟ್ಕೊಡ್ತಾ ಇದೀವಿ. ಆ ಕೊಟ್ಟಂತ ಜಾಗಕ್ಕೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಡ್ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ನಾವು ಅವ್ರಿಗೆ ಮಾಡಿಕೊಡ್ತಾ ಇದೀವಿ. ಆ ಕೆಲಸ ಕೂಡ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.